ನಮಸ್ಕಾರ ಸ್ನೇಹಿತರೆ, ಸಾಧನೆಯ ಬದುಕು ಎಂಬ ಸಂಚಿಕೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಭಾಗದ ಹೆಸರಾಂತ ಕಲಾವಿದರಲ್ಲಿ ಮತ್ತು ಸಾಧಕರ ಪಟ್ಟಿಯಲ್ಲಿ ಶ್ರೀಮತಿ ನೀಲಮ್ಮ ಎಂ ಬೆಳಂಬಗಿ ಇವರು ನಮ್ಮ ಜೊತೆಯಲ್ಲಿ ಈ ಸಂಚಿಕೆಯಲ್ಲಿ ಬಂದಿದ್ದಾರೆ. ಬನ್ನಿ ಅವರ ಮನದಾಳ ಮಾತುಗಳನ್ನು ಹಂಚಿಕೊಳ್ಳಿ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಾಧಕರ ಪಟ್ಟಿಯಲ್ಲಿ ತಮ್ಮ ಹೆಸರು ಕೂಡ ಇಲ್ಲಿ ನಾವು ನೋಡ್ಬೋದು. ನಾನು ಹೇಳೋದು ಒಂದೇನೆಂದರೆ, ಒಂದು ಪುಟ್ಟ ಹಳ್ಳಿ ನರುನ ಎಂಬ ಗ್ರಾಮದಿಂದ ಬಂದು ಒಂದು ಸಾಧನೆ ಮಾಡೋದು ತುಂಬ ಇಷ್ಟು ಒಂದು ಅಪರೂಪದ ಸಂಗತಿ. ಅದರಲ್ಲಿ ಒಂದು ನೀವು ನರುನ ಒಂದು ಗ್ರಾಮದಲ್ಲಿ ಹುಟ್ಟು ಬೆಳೆದು ಈ ಕಲಾಕ್ಷೇತ್ರಕ್ಕೆ ಹೇಗೆ ನೀವು ಒಂದು ಸಾಧನೆ ಮಾಡೋದು, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮೇಡಮ್? ಬಾಲ್ಯ ಜೀವನ ಅಂದರೆ ನಮಗೆ ಅವಾಗೇನು ತಿಳಿತಿರ್ಲಿಲ್ಲ. ಚಿಕ್ಕ ಮಕ್ಕಳಾಗಿ ಅಲ್ಲೇನೋ ಎಲ್ಲ ಮಕ್ಕಳ ಥರ ನಾವು ಆ ಥರನೇ ಬೆಳೆದಿರೋದು. ಸೊ ಅಲ್ಲಿ ನಾವು ಓದ್ಬೇಕನ್ನೋದು ಒಂದೇನಾದರೂ ಟೀಚರ್ ಆಗಬೇಕು ಏನೂ ಕಲ್ಪನೆ ಇರಲಿಲ್ಲ. ಆಗಿನ ಟೈಮಲ್ಲಿ ಓದಬೇಕು ಅನ್ನೋದು ಮಾತ್ರ ಇತ್ತು. ಓದ್ಬೇಕಂತ ಅಂದ್ಕೊಂಡು ತಂದೆ ತಾಯಿ ಓದಿಸ್ತಾ ಇದ್ರು, ನಾವು ಓದ್ತಾ ಇದ್ವಿ. ಅದರಲ್ಲಿ ನನಗೆ ಪ್ರಾಥಮಿಕ ಹಂತದಲ್ಲಿ ಒಬ್ಬರು ನನ್ನ ಕ್ಲಾಸ್ಮೇಟ್ ಒಬ್ಬರು ರಶ್ಮಿ ಅಂತ, ಅವ್ರ ತಾಯಿ ಬನ್ಸೊಡೆ ಫ್ಯಾಮಿಲಿ, ಬನ್ಸೊಡೆ ಅಂತ ಡಾಕ್ಟ್ರು, ಧಾರವಾಡದವರು, ನಮ್ಮ ಊರಲ್ಲಿ ಡಾಕ್ಟರ್ ಆಗಿದ್ದರು. ಅವ್ರದ್ದು ಮಿಸ್ಸಸ್ಸು ತುಂಬ ಆರ್ಟಿಸ್ಟ್ ಆಗಿದ್ದರು, ಪೇಂಟಿಂಗ್ ಎಲ್ಲ ಮಾಡ್ತಿದ್ರು. ಮುಂಚೆಯಿಂದಾನೇ ಅವ್ರು ಮಾಡ್ತಿರು ಅನಿಸ್ತದೆ. ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡೋದು ನೋಡಿದ್ದೆ ನಾನು. ಸೊ ಅವ್ರ ಮಗಳು, ಅವ್ರು ನೋಡಿ ಅವ್ರ ಮಗಳು ಇಳಿಸೋ ಅಭ್ಯಾಸ. ಅವ್ರು ಇಳಿಸೋದು ನೋಡಿ ನೀನು ಹಂಗೆ ಇಳಿಸ್ತೀಯ ಅಂದ್ರೆ ನಮ್ಮ ಇಳಿಸ್ತಾರೆ ಅಂತ ಅವ್ರ ಮನೆಗೆ ಹೋದಾಗೆಲ್ಲ ನಾನು ಅದನ್ನು ನೋಡ್ತಿದ್ದೆ. ಬಾಲ್ಯದಿಂದಲೇ ಅವ್ರದ್ದು ಪ್ರೇರಣೆ ಸಿಕ್ತು. ನಮ್ಮಲ್ಲಿ ಯಾರು ಆರ್ಟಿಸ್ಟ್ ಇಲ್ಲ, ನಾವು ಏನು ಆ ಥರ ತಂದೆ ತಾಯಿ ಓದಿಸ್ಬೇಕನ್ನೋ ಭಾವನೆನೂ ಇರಲಿಲ್ಲ. ಸೊ ಕಾಮನ್ ಆಗಿ ಎಲ್ಲ ಮಕ್ಕಳಿಗೆ ಬೆಳೆಸಿದಂಗೆ ನಮಗೂ ಬೆಳೆಸಿದ್ದಾರೆ. ಸೊ ನಾವು ಇರೋದು 7 ಜನ ಮಕ್ಕಳು. 7 ಜನದಲ್ಲಿ ನಾನು 2ನೇದವಳು. ದೊಡ್ಡವರು ಅಕ್ಕ ಇದ್ದಾರೆ, ಉಮಾ ಅಂತ, ಅವರು ಮದುವೆ ಆಗಿದೆ, ಅವರು ಸಂಸಾರಿಕರು, ಅವರೇನು ಅಷ್ಟೊಂದು ಓದಲಿಲ್ಲ. ನನಗಿಂತ ಚಿಕ್ಕವಳು ತಂಗಿ ಇದ್ದಾಳೆ, ಅವಳು 7th ಓದಿದ್ಲು. ನಾನು ಓದಬೇಕಾದ್ರೆ ನನ್ನ ಜೊತೆ ಇರ್ತಿದ್ಲು. ಅವಳಿಗೆ ಟೈಲರಿಂಗ್ ಮಾಡಿಸಿದ್ದೆ ಆ ಟೈಮಲ್ಲಿ. ಓದ್ಬಿಟ್ಟಿದ್ದಕ್ಕೆ ಡ್ರಾಪ್ಔಟ್ ಆಗಿತ್ತು. ಅವಳಿಗೆ 7ನೇ ಓದಿದ್ದಾಳೆ ಅಂತ ಎಂಪ್ಲಾಯ್ಮೆಂಟ್ ಹಚ್ಚಿದ್ದೆ. ಅವಳಿಗೆ ನಾನು 95 ಕಾಲೇಜ್ ತೆಗೆದಾಗ ಇಂಟ್ರ್ಯೂ ಬಂತು. ಮುಂದೆ 99 3-4 ಇಯರ್ ಆಫ್ಟರ್ ಅವ್ರದ್ದು ಜಾಬ್ ಆಯಿತು ಇದರಲ್ಲಿ BCM ಇದರಲ್ಲಿ. ಅವಳು ವರ್ಕಿಂಗಲ್ಲಿದ್ದಾಳೆ, ಡ್ಯೂಟಿ ಮೇಲೆ ಇದ್ದಾಳೆ. ಸೊ 3 ಜನ ಬ್ರದರ್ಸು, ಒಬ್ಬ ಸೈನ್ಸ್ ಮಾಡಿದ ದೊಡ್ಡ ತಮ್ಮ. ಬಟ್ 7 ಜನ ಮಕ್ಕಳು. 7 ಜನದಲ್ಲಿ 3 ಮಂದಿ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು 3 ಜನ ಹೆಣ್ಮಕ್ಳು. ಕುಟುಂಬದಲ್ಲಿ ತಂದೆಯವರು ಏನು ಕೆಲಸ ಮಾಡ್ತಾರೆ? ಅವರು ಕಿರಾಣಿ ಅಂಗಡಿ ನೋಡಿಕೊಂಡು ತೇಜಿ ಮಂದಿ ಅಂತೇಳಿ ಒಮ್ಮೆ ಚೀಲಗಳು 50 ಚೀಲ, 40 ಚೀಲ, 30 ಚೀಲ ಹಿಂಗೆಲ್ಲ ಖರೀದಿ ಮಾಡೋರು. ಅಡ್ತಗಳಿಗೆ ಹಾಕಿ ಅದು ಪರ್ಸೆಂಟೇಜ್ ಥರ ಏನೋ ವ್ಯವಹಾರ ಮಾಡ್ತಾರೆ. ತೇಜಿ ಮಂದಿ ಅಂತ ಹೇಳಿ ವ್ಯಾಪಾರದಲ್ಲಿ ಈಗ ಅಂತ ಸಂದರ್ಭದಲ್ಲಿ ಕೂಡ ನೀವು ಈ ಪುಟ್ಟ ಹಳ್ಳಿಯಲ್ಲಿ ಈ ಕಲೆ ಕ್ಷೇತ್ರದಲ್ಲಿ ಒಂದು ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ನೀವು ಕಲೆಯಲ್ಲಿ ನಾನು ಒಂದು ಆಸಕ್ತಿ ಮಾಡಬೇಕು, ಆಸಕ್ತಿ ಹೊಂದಬೇಕು, ನಾನು ಸಾಧನೆ ಮಾಡ್ಬೇಕಂತ ನೀವು, ಸೊ ಅದು ಯಾವುದು ಒಂದು ಕಾರಣ ಇರ್ಬೇಕಲ್ವಾ? ಆವಾಗೇನು ಅಂತ ವಿಚಾರಗಳು ಇರಲಿಲ್ಲ. ಚಿತ್ರ ನಾನು ಬಿಡಿಸೋದು ಅವಳನ್ನ ನೋಡಿದ್ನಲ್ಲ, ನಾನು ಆಗಾಗ ಅಂಗಡಿ, ನಮ್ಮ ಕಿರಾಣಿ ಅಂಗಡಿನಲ್ಲೇ ಕೂತ್ಕೊಳ್ಳೋದು ಜಾಸ್ತಿ ನಾನು ಮನೇಲಿಗಿಂತ. ಅಲ್ಲಿ ಕುಂತಾಗೆಲ್ಲ ನಮ್ಮ ದೊಡ್ಡಪ್ಪರ ಜೊತೆ ಏನೋ ಹೆಲ್ಪ್ ಮಾಡೋದು, ಅಲ್ಲೇ ಕೊಡೋದು, ಕಿರಾಣಿದಾರು ಇದು ತಿನ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತಿದ್ವಿ. ಆವಾಗ ನಾವು ನೋಟ್ಬುಕ್ಸ್ ಬರ್ತಿದ್ವು, ಅದ್ರ ಮೇಲೆ ಚಿತ್ರಗಳಿರ್ತಿದ್ವು. ಅದನ್ನ ಆಗಾಗ ಪಾಟಿ ಮೇಲೆ ಇಳಿಸೋದು, ನೋಟ್ಬುಕ್ಕಲ್ಲಿ ಇಳಿಸೋದು, ಇದೆಲ್ಲ ಮಾಡ್ತಿರ್ತಿದ್ದೆ ಆಗಾಗ. ಅದನ್ನ ನೋಡಿದಾಗ ಸಾಹೇಬ್ ಸರ್ ಅಂತ ಇಲ್ಲಿ SB-ನಲ್ಲಿ ಸಂಯುಕ್ತ ಕಾಲೇಜಲ್ಲಿ ಅವರು ಹೈಸ್ಕೂಲ್ ಟೀಚರ್, ಹಿಂದಿ ಟೀಚರ್ ಆಗಿದ್ರು. ನನ್ನ ದೊಡ್ಡಪ್ಪ ಶರಣಬಸಪ್ಪ, ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ನಲ್ಲ, ಸನ್ಯಾಸಿದ್ದವ್ರು, ಅವ್ರದ್ದು ಫ್ರೆಂಡ್ ಆಗಿದ್ರು. ಇವಳು ಇಷ್ಟು ಚೆನ್ನಾಗಿ ಬಿಡಿಸ್ತಾಳೆ, ಇವಳಿಗೆ ಯಾಕೆ ಕಲಿಸ್ಬಾರ್ದು ಅಂತ ಅವರು ಒಂದು, ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ, 8th ಸ್ಟ್ಯಾಂಡರ್ಡ್ ಇದ್ದಾಗ 9th ಸ್ಟ್ಯಾಂಡರ್ಡಲ್ಲಿ ಇಲ್ಲಿ SBR-ಅಲ್ಲಿ ಲೋವರ್ ಹೈಯರ್ ಎಕ್ಸಾಮ್ ನಡೀತಿತ್ತು ಡ್ರಾಯಿಂಗ್. ಅಲ್ಲಿ ನನಗೆ ಕೂಡಿಸ್ಲಿಕ್ಕೆ ಒಂದು ವಾರ ಇಲ್ಲಿ ಕರೆಸಿ ಇಲ್ಲೇ ಇಟ್ಬಿಟ್ಟು ಎಕ್ಸಾಮ್ ಕೂಡ್ಸಕ್ಕೆ ಹಚ್ಚಿದ್ರು 9th ಸ್ಟ್ಯಾಂಡರ್ಡ್. ಅದು ನನಗೆ ಗೊತ್ತಿಲ್ಲ. ನಾನು ನಮ್ಮೂರು ತಂದೆ ಫ್ರೆಂಡ್ ಮಗಳ ಮನೆಯಲ್ಲಿ ಇಟ್ಟಿದ್ರು, ವಾಲಿ ಫ್ಯಾಮಿಲಿ ಅಂತ. ಅವ್ರ ಮನೇಲೂ ಅವ್ರ ಮೈದ್ನಾನು ಡ್ರಾಯಿಂಗ್ ಮಾಡ್ತಿದ್ದ. ಅರ್ಥ ಪೇಂಟಿಂಗ್ ಎಲ್ಲ ಒಂದು ಫ್ರೇಮ್ ಥರ ಹಾಕಿ ಕಾಂಪೋಸಿಷನ್ ಮಾಡಿತ್ತು, ಬೋರ್ಡ್ಗಳು ಇರ್ತಿದ್ವು ಅಲ್ಲಿ. ಸೊ ಯಾರು ಇವರು ಡ್ರಾಯಿಂಗ್ ಮಾಡೋರು ಇದ್ದಾರೆ ಇಲ್ಲಿ ಅಂತ ನಂಗೆ ಗೊತ್ತಾಗಿತ್ತು. ಅವ್ರ ಮೈದ್ನಾನು ಪೇಂಟಿಂಗ್, ಅವರು ಹತ್ತಕ್ಕಿ ಅಂತ ಈಗ ಫೇಮಸ್, ಅವರು ಆರ್ಟಿಸ್ಟ್ ಮುಂಬೈನಲ್ಲಿ ಇರ್ತಾರೆ. ಸೊ ಅವ್ರು ನೋಡಿದೆ ನಾನು.
ಓ ಇದು ಒಳ್ಳೆ ಪೇಂಟಿಂಗ್ ಇದೆಯಲ್ಲ ಅಂತ. ನಾನು ಅಲ್ಲಿ ಕಲಿಯುವಾಗ ಬಡಿಗೇರ್ ಸರ್ ಅಂತ ಹೇಳಿ ಒಬ್ಬರು ಮಠ್ ಅಂತ, ಶಿವಲಿಂಗ ಮಠ್ ಅಂತ, ಅವರು ನನಗೆ ಆಸಕ್ತಿ ನೀನು ಪೇಂಟಿಂಗ್ ಮಾಡಮ್ಮ ತುಂಬ ಚೆನ್ನಾಗಿದೆ ಅಂತ. ಅವಾಗ ಲೋವರ್ ಹೈಯರ್ ಜಾಮಿಟ್ರಿ ಎಲ್ಲ ಬಡಿಗೇರ್ ಸರ್ ಹೇಳ್ಕೊಡ್ತಿದ್ರು, ಮಾನಯ್ಯ ಬಡಿಗೇರ್. ಅವರು ನನಗೆ ಕ್ಲಾಸ್ ಎಲ್ಲ ತಗೋತಿದ್ರು. ಆವಾಗ ಒಂದು ವಾರ ಕ್ಲಾಸ್ ಅಟೆಂಡ್ ಮಾಡಿ ಒಂದು ವಾರ ಎಕ್ಸಾಮ್ ಮಾಡಿ ಪಾಸ್ ಆದೆ. ಅದಾದಮೇಲೆ ನಾನು 10th-ಗೆ 9th-ಗೆ ಅದು ಆಯಿತು. 10th-ಗೆ ನಾನು ಯಾದಗಿರಿಗೆ ಹೋದೆ. ಅಲ್ಲಿನೂ ಒಬ್ಬರು ಟೀಚರ್ ಇದ್ದರು. ಹಾಂ, ಅಲ್ಲಿನೂ ಡ್ರಾಯಿಂಗ್ ಟೀಚರ್ ಇದ್ದರು, ರೇಷನ್ ಪಾಟೀಲ್. 1 to 9th-ವರೆಗೂ ಧಾರವಾಡದಲ್ಲಿ ಆಯಿತು. 1 ವರ್ಷ ಮಾತ್ರ MRM ಅಂತೇಳಿ ಮುದ್ನಾಳ್ ರಾಜಣ್ಣ ಸ್ಮಾರಕ ಸ್ಕೂಲ್ ಅಂತೇಳಿ ಯಾದಗಿರಿನಲ್ಲಿ 10th ಮಾತ್ರ ಅಷ್ಟಾಯ್ತು. ಯಾಕೆ ಅಲ್ಲಿ ಹೋದೆ ಅಂದ್ರೆ ಎಕ್ಸಾಮ್ಸ್ ಎಲ್ಲ ನಾವು ಗುಲ್ಬರ್ಗಾನೇ ಬಂದು ಇರ್ಬೇಕಾಗ್ತಿದ್ದೆ. 1 ತಿಂಗಳು 2 ತಿಂಗಳಲ್ಲಿ ರೂಮ್ ಮಾಡ್ಕೊಂಡು ಇರ್ತಿತ್ತು. ಅಷ್ಟೆಲ್ಲ ಹೋಗಿರೋದು ಮಾಡೋದು ಎಲ್ಲಪ್ಪ, ನನ್ಗೆ ಅಲ್ಲೇ ಎಕ್ಸಾಮ್ ಇರಬೇಕು ಅನ್ನೋ ಥರ ನಾನು ಯಾದಗಿರಿಗೆ ಹೋದೆ. ನಮ್ಮ ಅಂಕಲ್ ಇದ್ರಲ್ಲಿ, ಲಾಸ್ಟ್ ಅಂಕಲ್ ಇದ್ರು, ಸೋಮಶೇಖರೆ ಅಂತ, ಅವ್ರ ಹತ್ರ ಉಳಿದು ಅಲ್ಲಿ ಕಲಿತಾ ಇದ್ದೆ ನಾನು MRM 1 ವರ್ಷ 10th. ಆವಾಗ ನನಗೆ ಹಂಗೆ ಆ ಕಡೆ ಹೋಗೋದು ಬರೋದು ಆಗ್ತಾ ಇರ್ತಿತ್ತು. ನನಗೆ ಒಬ್ಬಳೇ ಹೋಗೋದು, ಒಬ್ಬಳೇ ಧೈರ್ಯ ಇತ್ತು. ಚಿಕ್ಕಂದಿಂದಲೇ ಸ್ವಲ್ಪ ನಂಗೆ ಧೈರ್ಯ ಇತ್ತು. ಸೊ ಅಲ್ಲಿಗೆ ಹೋಗಿ 10th ಆದಮೇಲೆ ಅಲ್ಲಿ SN ಪಾಟೀಲ್ ಅವ್ರ ಸರ್ನು ಕೂಡ ನೀವು ಡ್ರಾಯಿಂಗ್ ಮಾಡಿ ಚೆನ್ನಾಗಿದೆ ಅಂತ. ನಮ್ಮ ತಂದೆಯವರು, ನನ್ನ ಕ್ಲಾಸ್ಮೇಟ್ಗಳು ಮಾಯಾ ಅಂತಿದ್ರು, 9th-ವರೆಗೂ ಇದ್ದವಳು ಊರಲ್ಲಿ. ಅವಳು BE ಮಾಡಿದ್ಲು. ನೀನು BE ಮಾಡು ಅಂತ ನನಗೆ. ಇಲ್ಲ ನನಗೆ ಅದು ಇಷ್ಟ ಇಲ್ಲ, ನಾನು ಡ್ರಾಯಿಂಗೇ ಮಾಡ್ತೀನಿ, ನನಗೆ ಅದೇ ಇಷ್ಟ ಇದೆ ಅಂತ. ಅವ್ರು ಬೇಡ ಅಂದ್ರು ನಾನು ಹೊರತಾಯಿಂದ ಅದನ್ನೇ ಮಾಡಿದೆ. ಈ ಕಲಬುರಗಿಯಲ್ಲಿ ಒಂದು ಕಲಾ ವಿದ್ಯಾಭ್ಯಾಸಕ್ಕೆ ಒಂದು ಪ್ರವೇಶ ಮಾಡಿ ಇಲ್ಲಿ ಒಂದು ಕಲೆ ಕ್ಷೇತ್ರಕ್ಕೆ ಒಂದು ನಿಮಗೆ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾರು ಪ್ರೇರಣೆ, ಯಾರು ಮಾರ್ಗದರ್ಶನ ಬಂದರು? ದೊಡ್ಡಪ್ಪ ಅವರು ಅಡ್ಮಿಷನ್ ಮಾಡಬೇಕಾದ್ರೆ ಅವ್ರ ಮಠ್ ಸರ್ ಅವರು, ನಾನು ಹೈಯರ್ ಎಜುಕೇಷನ್ ಕೊಟ್ಟಿದ್ನಲ್ಲ, ಅವ್ರನ್ನ ಕೇಳಿದ್ರು. ಅವ್ರು ಸಾಹೇಬ್ ಸರ್ ಅಂತ ಹೇಳಿದ್ನಲ್ಲ, ನಮ್ಮ ಚಿತ್ರಕಲಾ ಹೈಯರ್ ಎಜುಕೇಷನ್, ಅವರೆಲ್ಲ ಕರ್ಕೊಂಡೋಗಿ ಅವ್ರು ಮೀಟ್ ಮಾಡಿಸಿದ್ರು. ಇಲ್ಲೆಲ್ಲ ಮಾಡಿರಿ, ಇಲ್ಲಿ ಐಡಿಯಲ್ ಫೈನ್ ಆರ್ಟ್ ಅಂತಿದೆ, ಮಾಡಿ ಚೆನ್ನಾಗಿದೆ, ಜಗತ್ತಲ್ಲಿದೆ ಅಂತ ನನಗೂ ಗೊತ್ತಿತ್ತು. ಅಲ್ಲಿ ಕಾಲೇಜ್ ಇದೆ ಅಂತ. ನಾನು ಅದನ್ನು ಅಡ್ಮಿಷನ್ ಅಲ್ಲೇ ತೊಗೊಂಡೆ. ನಾನೇ ಆಸಕ್ತಿಯಿಂದ ಹೋಗಿ ತೊಗೊಂಡಿದ್ದು. ನನಗೆ ಆಸಕ್ತಿ ಇರೋದ್ರಿಂದ ಅದನ್ನೇ ಮಾಡಲಿಕ್ಕೆ ಅಡ್ಮಿಷನ್ ತಂದೆಯವ್ರು ಬಂದು ಎಲ್ಲ ಅನಿಸ್ತು. ಆದ್ರೂ ಕೂಡ ಅಲ್ಲಿ ಅಂದರೆ ನಮ್ಮ ಮೈಂಡೇ ಬೇರೆ ಇರುತ್ತೆ, ಅಲ್ಲಿ ಕಲಿಯೋದೇ ಬೇರೆ ಆಗುತ್ತೆ. ನಾವು ಸ್ವಂತ ಇಳಿಸೋದೇ ಬೇರೆ. ನಮಗೇನು ಇಷ್ಟ ಆಗುತ್ತೆ ಅದನ್ನು ಇಳಿಸ್ತೀವಿ. ಅಲ್ಲಿ ಹಾಗಲ್ಲ, ಸಬ್ಜೆಕ್ಟ್ ವೈಸ್ ಕೊಡ್ತಿದ್ರು. ದೀಪಾವಳಿ ಹಬ್ಬ, ಹೋಳಿ ಹಬ್ಬ, ಈ ವಿಷಯವಾಗಿ ನೀವು ಚಿತ್ರ ಬಿಡಿಸಿ ಅಂತ ಹಿಂಗೆ ಕೊಟ್ಟಿರೋರು. ಆ ವಿಷಯಕ್ಕೆ ತಕ್ಕಂತೆ ನಾವು ಕಲಿಬೇಕಾಗ್ತಿತ್ತು. ಅದನ್ನು ಕಲಿತಾ ಇದ್ವಿ. ಸರ್ ಕಡೆ ಬಯಸ್ಕೊತಾ ಇದ್ವಿ, ಮಧ್ಯದಲ್ಲಿ ಹೋಗ್ತಿದ್ವಿ ಪಿಕ್ಚರ್ಗೆ. ಆ ಸಮಯದಲ್ಲಿ ಯಾರು ಟೀಚರ್ಸ್ ಸ್ಟಾರ್ಟಿಂಗಲ್ಲಿ ನನಗೆ ರಾಜಶೇಖರ್ ಸರ್ ಫಸ್ಟ್ ಕ್ಲಾಸ್. ಆಮೇಲೆ ಇವರು ಜಾನಿ ಸರ್, ಲೋಹಾರ್ ಸರ್, ಅವಾಗೆಲ್ಲ ನಮ್ಗೆ ಸೀತ್ನೂರ್ ಸರ್, ಇವರೆಲ್ಲ ಇದ್ರು. ಇವರೆಲ್ಲ ನಮ್ಮ ಕ್ಲಾಸಸ್ ತಗೋತಿದ್ರು. ಇನ್ನೊಬ್ರು ಜಂಬಲ್ದಿನಿ ಅಂತ, ಲಕ್ಷ್ಮೀ ಜಂಬಲ್ದಿನಿ ಅಂತ ಹಿಸ್ಟ್ರಿ ಹೇಳ್ತಿದ್ರು. ಅಂದ್ರೆ ನಿಮಗೆ ಆ ಕಲೆ ಸರ್ ನಮಗೆ ಪರ್ಸ್ಪೆಕ್ಟಿವ್ ಹೇಳ್ತಿದ್ರು. ಇಷ್ಟು ಜನ ನಮಗೆ ಆ ಸಮಯದಲ್ಲಿ ರಾಜಶೇಖರ್ ಸರ್, ಮತ್ತೆ ಬಸವರಾಜ್ ಜಾನಿ ಸರ್ ಇಂಥ ಮುಂತಾದ ಹಿರಿಯ ಕಲಾವಿದರು ಒಂದು ನಿಮಗೆ ಒಂದು ಮಾರ್ಗದರ್ಶನ, ಒಂದು ಕಲೆಯ ಒಂದು ಆಸಕ್ತಿ ಒಂದು ನಿಮಗೆ. ನಾವು ರಾಜಶೇಖರ್ ಸರ್ ಫಸ್ಟ್ ಸ್ಟೂಡೆಂಟ್. ಅವರು ಎಜುಕೇಶನ್ ಮುಗಿಸಿ ನಮಗೆ ಕ್ಲಾಸ್ ತಗೊಂಡಿದ್ರು. ಸಾಧನೆಯ ಬದುಕಿನ ಹಾದಿಯಲ್ಲಿ ಮುನ್ನುಗ್ಗುತ್ತಿರುವ ಶ್ರೀಮತಿ ನೀಲಮ್ಮ ಎಂ ಬೆಳಂಗಿ ಇವರು ನನಗೆ 4 ದಶಕಗಳಿಗಿಂತ ಹೆಚ್ಚಿನ ಪರಿಚಯವಿದೆ. 1985ರಲ್ಲಿ ನಾನು ಉಪನ್ಯಾಸಕ್ಕಾಗಿ ನೇಮಕಗೊಂಡಾಗ ನನ್ನ ಉಪನ್ಯಾಸದ ಶುಭಾರಂಭದ ಮೊದಲನೇ ವಿದ್ಯಾರ್ಥಿಗಳು ಇವರು. ಆ ಕಾಲದಲ್ಲಿ ಸುಮಾರು 60 ವಿದ್ಯಾರ್ಥಿಗಳು DMCಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡೆದಿದ್ದರು. ಆಗ ಮಹಾವಿದ್ಯಾಲಯದ ಶುಲ್ಕ ಕಡಿಮೆ ಇದ್ದರೂ ಕೂಡ ಪಾಠೋಪಕರಣದ ಶುಲ್ಕ ಖರ್ಚು ಜಾಸ್ತಿ ಆಗ್ತಿತ್ತು. ಕೆಲ ವಿದ್ಯಾರ್ಥಿಗಳಿಗೆ ಇದನ್ನು ನಿಭಾಯಿಸಲು ಆಗ್ತಿತ್ತು, ಇನ್ನು ಕೆಲವರಿಗೆ ಆಗ್ತಾ ಇರಲಿಲ್ಲ. ಹೆಸರಿಗಾಗಿ ಹಣಕ್ಕಾಗಿ ಕೆಲಸ ಮಾಡಬಾರ್ದು, ಒಳ್ಳೆಯ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಹೆಸರು ಹಣವು ತಾನೇ ಹುಡುಕಾಡ್ಕೊತ ಬರ್ತದೆ. ಇವರಲ್ಲಿ ಇಂಥ ಛಲ ಇರಬೇಕು, ಮಾನ ಅಪಮಾನ ಸಹಿಸ್ಕೊಳ್ಳುವಂಥ ಶಕ್ತಿ ಕೂಡ ಅವ್ರಿಗೆ ಇರಬೇಕು. ಅಂದಾಗ ಮಾತ್ರ ಮುಂದೆ ಸಾಗಲು ಸಾಧ್ಯತೆ ಇದೆ. ಅದಕ್ಕೆ ಉತ್ತರ ಎಂಬಂತೆ ನೀಲಮ್ಮ ಬೆಳಗಿ ಅವರು ಒಬ್ಬರು ಅಂತ ಹೇಳಲು ಹೆಮ್ಮೆ ಅನ್ನಿಸ್ತದೆ.
ಸ್ಟಾಪ್. ಬಡತನವು ಜೀವನಕ್ಕೆ ಎಷ್ಟು ಪಾಠ ಕಲಿಸ್ತದೆ ಅಷ್ಟು ಶ್ರೀಮಂತಿಕೆ ಕಲಿಸೋದ್ರಿಂದ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನೀಲಮ್ಮ ಬೆಳಂಗಿಯವರು ಒಬ್ಬರು. ಇವರು ಹಗಲು ರಾತ್ರಿ ನಿದ್ದೆ ಊಟ ಇಲ್ಲದೆ ಸಾಧನೆ ಹಾದಿಯಲ್ಲಿ ತೊಡಗಿದ್ದಾರೆ. ಇನ್ನೂ ಸಾಧಿಸಬೇಕೆಂಬ ಛಲ ಇವರಲ್ಲಿದೆ. ಇವರ ಸಾಧನೆ ಗುರಿ ಮುಟ್ಟುವವರೆಗೂ ನಿರಂತರ ಸಾಗ್ತಾನೆ ಇರಲಿ ಅಂತ ನಾನು ಹೇಳ್ತೀನಿ. ಕಲಾಶಾಲೆ ತೆಗಿ ಅಂತ ನನಗೆ ಆಲ್ರೆಡಿ ಹೇಳಿದ್ರು. ನನ್ನ ತಂದೆ ಫ್ರೆಂಡ್ ಒಬ್ಬರು ಹೇಳಿದ್ರು, ವಾಲಿ ಅಂತ, ರೇವಣಸಿದ್ದಪ್ಪ ವಾಲಿ ಅಂತಿದ್ರು. ಅವರು ಅಂದಾನಿ ಸರ್ ಫ್ರೆಂಡು. ಅವ್ರು ಹೇಳಿದ್ರು, ಇದು ಆರ್ಟ್ ಸ್ಕೂಲ್ ಅಂದ್ರೆ ತುಂಬಾ ಕಷ್ಟ ಇದೆ, ತೆಗಿಬೇಡಿ, ಇವೆಲ್ಲ ಮಾಡಬೇಡಿ ಅಂತ ಹೇಳಿದಂತೆ ಅವ್ರು ಹಿಂದಕ್ಕೆ ಸರ್ಬಿಟ್ರು. ಸೊ ನಮ್ಮ ತಂದೆಯವರು ಸುಮ್ಮನೆ ಆಗ್ಬಿಟ್ರು ಅವಾಗ. ನಂತರ ನಾನು ಈ 500,000 ಏನು ತಗೊಂಡು ಸ್ಯಾಲ್ರಿ ತಗೊಂಡು ಕೆಲಸ ಮಾಡೋದು ಟೀಚರ್ ಆಗಿ ಅಂತ, ಆ ಸಮಯದಲ್ಲಿ ಟೀಚರ್ಗಳಿಗೆ ಅಷ್ಟೊಂದು ಕೊಡ್ತಿರ್ಲಿಲ್ಲ. ನಾನು ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಹತ್ರನೂ ಮಾಡಿದೆ. ನಾನು 20ನೇ ವಯಸ್ಸಿಗೆ ಡಿಪ್ಲೊಮಾ ಮುಗಿತು. ಒಂದು 6 ಮಂತಿಗೆ ಅವ್ರ ಹತ್ರ BFA ಈ ಕಡೆ ಅಡ್ಮಿಷನ್ ಆಗಿತ್ತು. ಅಲ್ಲಿ ಮಾಡುವಾಗ ಅವರು ಕೂಡ ನನಗೆ ಅದನ್ನೇ ಹೇಳಿದರು, ನೀನು ಯಾಕೆ ಕಲಾಶಾಲೆ ತೆಗಿಬೋದು, ನಮ್ಮಲ್ಲೇ ತೆಗೆಯೋಣ ಹಂಗೆಲ್ಲ ಹೇಳಿದರು. ಅವರು ಕೂಡ ನನಗೆ ಅದನ್ನೇ ತಲೆಯಲ್ಲಿ ತುಂಬ್ತಾ ಇದ್ರು. ಮುಂಚೆ ಅವ್ರು ನನ್ನ ತಂದೆ ಫ್ರೆಂಡ್ ಹೇಳಿದ್ರು, ನಂತರ ಅವ್ರನ್ನೂ ಅದನ್ನೇ ಹೇಳಿದ್ರು. ಹೇಳಿದ್ಮೇಲೂ ಕೂಡ ನನ್ನ ಹತ್ರ ಏನೂ ಇಲ್ಲ, ನನಗೆ ಆ ಜ್ಞಾನ ಇರಲ್ಲ. 20ನೇ ವಯಸ್ಸಿಗೆ ಏನೂ ಇರಲ್ಲ, ಸ್ಲೇಟ್ ಥರ, ಖಾಲಿ ಸ್ಲೇಟ್ ಥರ ಇರ್ತದೆ ಮಾಡಿ, ಆ ಯೋಚನೆಗಳು ಬರಂಗಿಲ್ಲ. ಆ ಸಮಯದಲ್ಲಿ ಅಷ್ಟೊಂದು ಧೈರ್ಯ ನಿಮಗೆ ಇರ್ಲಿಲ್ಲ. ಆದ್ರೂ ಕೂಡ ಎಲ್ಲರೂ ಯಾರೋ ಒಂದು ಹೊತ್ತಿಂದ ಇರ್ಲಿಲ್ಲ. ಅದು ನನ್ನ ತಂದೆ ಫ್ರೆಂಡ್ ಅಂದಾನಿ ಅವ್ರಿಗೆ ಕೇಳಿದ್ದು ಒಂದೇ ಕಾರಣ, ಯಾರು ತೆಗಿತಾರೆ ನಿಮ್ಮಲ್ಲಿ, ತೆಗಿಯೋರು ಯಾರು ಅಂತ ಕೇಳಿದಾಗ ಅವ್ರು ನನ್ನ ಹೆಸರು ಹೇಳ್ಬಿಟ್ಟಿದ್ರು. ಎಲ್ಲ ಕಾಲೇಜ್ನಲ್ಲಿ ಜೋಕ್ ಸ್ಟಾರ್ಟ್ ಆಗಿತ್ತು ನನಗೆ. ಕಾಲೇಜ್ನಲ್ಲೆಲ್ಲ ವೀರೇಂದ್ರ ಶಾ ಇರ್ಬೋದು, ಬೇರೆ ಬೇರೆ ಫ್ರೆಂಡ್ಸ್ಗಳೆಲ್ಲ, ಏನ್ರಿ ಪ್ರಿನ್ಸಿಪಾಲ್ ಅಂದಾನಿ ಸರ್, ಏನ್ರಿ ಪ್ರಿನ್ಸಿಪಾಲೇ ಕಾಲೇಜು ಓನರ್ ಆಗ್ತಾ ಇದ್ದೀರಿ ಅಂತ ಹಿಂಗೆಲ್ಲ ಜೋಕ್ ಮಾಡಿದ್ರು. ನಾನು ಇವ್ರಿಗೆ ಯಾರು ಹೇಳಿದ್ರು ಹೀಗೆಲ್ಲ ಅಂತ ನಂಗೆ ಗೊತ್ತಿಲ್ಲ. ನನ್ನ ತಂದೆ ಫ್ರೆಂಡ್ ಹೋಗಿ ಅವ್ರಿಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಆಮೇಲೆ ನಂತರ ಗೊತ್ತಾಯಿತು. ಬಟ್ ಆ ಥರ ಜೋಕ್ ಥರ ತಗೋತಾ ಇದ್ರು, ಅದು ನನಗೆ ಒಂಥರ ಅನಿಸ್ತಾ ಇತ್ತು. ಸೊ ನಾನು ಯಾವತ್ತೂ ಏನು ಅನಿಸ್ತು ಮೇಡಮ್ ಆ್ಯಕ್ಚುಲಿ ಆ ಥರ ಸಂದರ್ಭದಲ್ಲಿ? ನಿಜವಾಗೂ ನೀವು ಅನ್ಕೊಂಡಿದ್ದು ಒಂದು ಮಕ್ಕಳ ಥರ ಒಂದು ಯೋಚನೆ ಇತ್ತಾ, ಅಥವಾ ನಾನು ಅದಕ್ಕೆ ಮಾಡಬಲ್ಲೆ ಅನ್ನೋದು ಒಂದು ನಿಮ್ಮಲ್ಲಿ ಆ ಥರ ಒಂದು ಆ ಸಮಯದಲ್ಲಿ ಅಲ್ಲ, ತೆಗಿತೀವಿ ಅಂತ ಹೇಳಿದ್ದಾರೆ, ಯಾವಾಗಲೂ ತೆಗೆದು ತೋರಿಸ್ಬೇಕು, ಆ ಥರ ಹೇಳಬಾರ್ದು. ಹೇಳಿ ಅನ್ನೆಸೆಸರಿ ಕಾಮಿಡಿ ವಿಷಯ ಆಗಬಾರ್ದು. ಯಾವುದೇ ವಿಷಯ ಅದನ್ನು ಸಾಧನೆಯಲ್ಲಿ ಇರಬೇಕು. ಮಾಡಿ ತೋರಿಸಿದ ಮೇಲೆ ಜನರಿಗೆ ಹೇಳಬೇಕು. ಮಾಡೋಕ್ಕಿಂತ ಮುಂಚೆ ಯಾರ ಮುಂದೆ ಡಿಸ್ಕಸ್ ಮಾಡಬಾರ್ದು ಅನ್ನೋದು ಅಂಡರ್ಸ್ಟ್ಯಾಂಡ್ ನಂಗೆ ಅನಿಸ್ತಾ ಇತ್ತು. ಸೊ ನಂತರ ಅದನ್ನು ನನ್ನ ಕೈಲಾಗಲ್ಲ, ದುಡ್ಡು ಬೇಕು, ಸಂಸ್ಥೆ ಅಂದರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ, ಹೇಗೆ ಸಂಸ್ಥೆ ಮಾಡಬೇಕು, ಸಂಸ್ಥೆ ಹೇಗೆ ಕಟ್ತಾರೆ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾರೆ, ಅದೆಲ್ಲ ಆಗೋದಿಲ್ಲ. ನಾನು ಏನಾದರೂ ಮಾಡಬೇಕು. ಒಂದು ಆರ್ಟ್ ಸ್ಕೂಲ್ ತೆಗೆಸಲು ಒಂದು 8-10 ಜನದ್ದು ಕೂಡಿಸಿ ಮೀಟಿಂಗು ಮಾಡಿದ್ವಿ ನಾವು. ಕೋರವಾರ ಗುಂಡಪ್ಪ ಮಗ ಪರಮೇಶ್ವರ್ ಅಂತ ಒಬ್ಬರು ಪ್ರೊಫೆಸರು, ಆಮೇಲೆ ತಡ್ಕಲ್ ಅಂಥೇಳಿ, ಹಿಂಗೆ ಒಂದು 6-7 ಜನ, ಪ್ರಕಾಶ್ ಅಂತೇಳಿ ಕೋರವಾರ ಗುಂಡಪ್ಪ ಮಗ, ಮತ್ತು ಅವ್ರ ಮಾವರು ಒಂದಿಬ್ಬರು, ಹಿಂಗೆಲ್ಲ ಪರಮೇಶ್ವರ, ಇವರು ಚಂದ್ರಿಕಾ ಪರಮೇಶ್ವರ್ ಅವರ ಯಜಮಾನರು, ಹಿಂಗೆಲ್ಲ 7-8 ಜನ ಕೂತು ಒಂದು 5-6 ಸರಿ ಮೀಟಿಂಗ್. ಅದು 5-6 ಸರಿ ಮೀಟಿಂಗಲ್ಲೂ ಒಬ್ಬರು ಮೈನಸ್ ಆದರೆ ಇನ್ನೊಬ್ರು ಮೈನಸ್ ಇರ್ತೀರಿ ಮೀಟಿಂಗಲ್ಲಿ. ನಾನು ಎಲ್ಲರೂ ತೊಗೊಂಡು ಮಾಡಬೇಕು. ನನಗೆ ಗೊತ್ತಿದೆ ಆರ್ಟ್ ಸ್ಕೂಲ್ ಮಾಡಬೇಕು ಅಂತ ಆಸಕ್ತಿ ಇದೆ. ದುಡ್ಡು ಇರಲಿಲ್ಲ ನನ್ನ ಹತ್ರ. ಅವರೆಲ್ಲ ಹಾಕ್ತಾರೆ, ಎಲ್ಲರ ಜೊತೆ ಒಟ್ಟಿಗೆ ಮಾಡೋಣ, ನಾನು ಕೆಲಸ ಮಾಡ್ತೀನಿ, ನಾನು ದುಡ್ಡು ಹಾಕಲ್ಲ, ನೀವೆಲ್ಲ ಹಾಕಿ ಎಲ್ಲರೂ ಸೇರಿ ತೆಗೆಯೋಣ ಅಂತ ತುಂಬ ಸರಿ ಮೀಟಿಂಗ್ ಆಯಿತು. ಮೀಟಿಂಗ್ 94ಅಲ್ಲಿ 5-6 ತಿಂಗಳು ಮೀಟಿಂಗ್ ಆದರೂ ಯಾರು ಒಬ್ಬರು ಆಗೋದು, ಒಬ್ಬರು ಮೈನಸ್ ಆಗ್ತಿದ್ರು. ರಿಜಿಸ್ಟ್ರೇ ಆಗಲಿಲ್ಲ ಮೊದಲು. ಆ ಸಮಯದಲ್ಲಿ ನಾನು ಅಂದ್ಕೊಂಡೆ ಇದೆಲ್ಲ ಆಗ್ಲಾರ ಕೆಲಸ, ಬೇಡ ಅಂತ ನಾನು ಬೇಡ ಅಂತ ನಾನು ಆರ್ಟಿಸ್ಟರ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ತಂದೆ ತಾಯಿ ತುಂಬ ಆ ಟೈಮಲ್ಲಿ ಮನೆ ಮಾರಿ ಹೊಲ ಮಾರಿ ತುಂಬ ಕಷ್ಟದಲ್ಲಿದ್ದರು. ನನಗೆ ಅವ್ರು ಹೇಳ್ಕೊತಿರ್ಲಿಲ್ಲ, ಇಲ್ಲ ಹೇಳ್ಕೊತಿದ್ದಿಲ್ಲ ಅವರು. ಸೊ ನಂಗೆ ಅವರು ನನ್ನ ದೊಡ್ಡಪ್ಪ ಅವರು ಸಣ್ಣಗೆ ಏನೋ ರಾತ್ರಿ ಹೊತ್ತು ಕೂತು ಮಾತಾಡೋದು ನನಗೆ ಶಬ್ದ ಕಿವಿಯಲ್ಲಿ ಬೀಳ್ತಿತ್ತು. ಏನೋ ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಅನಿಸ್ತಿತ್ತು. ಇಂಥ ಸಮಯದಲ್ಲಿ ನಾನು ಗಂಡ ಆಗಿದ್ರೆ ಆ ಜಾಗದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು. ನಾನೊಂದು ಹೆಣ್ಣಾಗಿ ಹಿಂಗೆಲ್ಲ ಅಲ್ಲ, ನಾನೇ ಹೋಗಬೇಕು, ಮುಂಬೈ ಹೋಗಬೇಕು ಅಂತ. ಆ ಸಮಯದಲ್ಲಿ ನಾನು ಮುಂಬೈಗೆ ಹೋದೆ. ಅಲ್ಲಿಗೆ ಹೋಗಿ ಒಂದು 6 ಮಂತ್ ಉಳಿದೆ. ನನ್ನ ದೊಡ್ಡಪ್ಪನೂ ಬಂದು ಬೇರೆ ರೂಮಲ್ಲಿ ಉಳಿದೆ. ಆಮೇಲೆ ನಾನೇ ಸ್ವಂತ ರೂಮ್ ಮಾಡಿಕೊಂಡೆ.
ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಚೆನ್ನಾಗಿ ಸ್ಯಾಲ್ರಿ ಎಲ್ಲ ಇತ್ತು. ಆವಾಗ 1,500-2,000 ಕೊಡ್ತಿತ್ತು. ಆ ಸಮಯದಲ್ಲಿ 1,500-2,000 ದೊಡ್ಡ ಅಮೌಂಟೆ. ನಾನೊಂದು 500 ಖರ್ಚು ಮಾಡಿ 1,000 ಉಳಿಸ್ಬೋದು ಅನ್ನೋ ಥರ ಇತ್ತು ಆ ಸಮಯದಲ್ಲಿ. ಅಂಥ ಸಮಯದಲ್ಲಿ ನನ್ನ ದೊಡ್ಡಪ್ಪ ಮತ್ತೆ ಯಾರೋ ದುಡ್ಡು ಕೊಡ್ತಾರೆ ನೀನು ಬಾ ಅಂತ ಒತ್ತಾಯ ಮಾಡಿ ನನಗೆ ಇಲ್ಲಿ ಕರ್ಕೊಂಡು ಬಂದರು. ಆ ಸಮಯದಲ್ಲಿ ನನಗೆ ಲೋಹಾರ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲಿಲ್ಲ ಮಾಡು ನೀನು ಮಾಡ್ಬೋದು ಅಂತ. ನಾನು ಹೋಗಿದ್ದು ಸೆಪ್ಟೆಂಬರು 11 ಮುಂಬೈಗೆ ಹೋದೆ. ಮತ್ತು ವಾಪಸ್ ಅವರು ಒತ್ತಾಯ ಮಾಡಿ ಕರ್ಕೊಂಡು ಬಂದಾಗ ನಾನು ಫೆಬ್ರವರಿಗೆ ಬಂದು ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿದೆ ಫೆಬ್ರವರಿನಲ್ಲಿ. ನಂತರ ಮೇ 20ಗೆ ಕಾಲೇಜ್ ಓಪನಿಂಗ್ ಅಂತ ಓಪನ್ ಮಾಡಿದ್ದು. 33 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಯಿತು. 33 ಅಡ್ಮಿಷನ್ ಆಯಿತು ಆ ವರ್ಷ. ಎಲ್ಲರೂ ಕೆಲವೊಂದು ಜನ ನನ್ನ ಬಂದು ಮೀಟಾಗಿ ಅಂದಾನಿ ಸರ್ ಇದ್ರ ಕಾಲೇಜ್ ತೆಗ್ದಾರಂದರೆ ನೋಡೋಣ ಅಂತ. ನಾನು ಚಾಲೆಂಜಾಗಿ ಅದೊಂದು ಟೈಮ್ ತುಂಬ ಚಾಲೆಂಜಾಗೇ ಇತ್ತು. ಸೊ ನಾ ಒಂದಿಷ್ಟು ಪೇಂಟಿಂಗ್ ಇರಲಿಲ್ಲ ನನ್ನ ಹತ್ರ, ಹಳೆ ಪೇಂಟಿಂಗ್ಸ್ ಎಲ್ಲ ಇತ್ತು. ಫ್ರೇಮ್ ಗಿಮ್ ಏನು ಮಾಡಿರಲಿಲ್ಲ ನಾನು, ದುಡ್ಡು ಇರಲ್ಲ ಅಂತ ಜಾಸ್ತಿ ಮಾಡ್ತಿರ್ಲಿಲ್ಲ ನಾನು ಪೇಂಟಿಂಗು. ಕಾಂಪೋಸಿಷನ್ ಪೇಪರ್ ಮೇಲೆ ಅಷ್ಟೇ ಮಾಡ್ತಿದ್ವಿ ಅವಾಗ, ಕ್ಯಾನ್ವಸ್ ಇದು ಮಾಡ್ತಾರೆ ಕಡಿಮೆ ಇತ್ತು. ಒಂದೆರಡೇನೋ ಫೈನಲ್ ಇಯರ್ ಬೇಕು ಅಂದ್ರೆ ಮಾಡಿದ್ವಿ ಅಷ್ಟೇ. ಸೊ ಅವಾಗ ನಾನು ಅಂದಾನಿಯವ್ರಿಗೆ ಯಾರಿಗೂ ಕೇಳಿದೆ ಪೇಂಟಿಂಗ್ ಕೊಡಿ ಒಂದು ಅಂತ. ಇಲ್ಲ ನೀವು ಸ್ವಂತ ಮಾಡಬೇಕು, ಕಾಲೇಜ್ ತೆಗಿತಾರೆ ನೀವು ಸ್ವಂತ ತೆಗಿಬೇಕು ಅಂದರು. ಸರಿ ಅಂತ ಒಂದು 15 ದಿವಸ ಮೊದಲೇ ನಾನು ಒಂದು 2-3 ಪೇಂಟಿಂಗ್ ನಾನೇ ಕ್ಯಾನ್ವಸ್ಗಳು ಮಾಡಿ ಹಾಕ್ಕೊಂಡೆ ಆವತ್ತು ಓಪನಿಂಗಿಗೆ. ಅಮ್ಮ, ನನಗೆ ತುಂಬ ಖುಷಿ ಆಗ್ತದೆ ಇವತ್ತು ಸಾಧಕರ ಒಂದು ಸೀಟಲ್ಲಿ ನೀವು ಕೂತಿದ್ದೀರಾ. ನನಗೆ ತುಂಬ ಹೆಮ್ಮೆನೂ ಆಗ್ತದೆ, ಯಾಕಂದರೆ ನನ್ನ ತಾಯಿ ಇವತ್ತು ಒಂದು ಒಳ್ಳೆಯ ಸಾಧನೆ ಮಾಡಿ ಇವತ್ತು ಕೂತಿರೋದು. ಯಾಕಂದರೆ ಅದೊಂದು ಹೆಮ್ಮೆಯ ವಿಷಯ. ಸೊ ಇಲ್ಲಿಂದ 28 ವರ್ಷದ ಹಿಂದೆ ನೀವೇನು ಸ್ಟ್ರಗಲ್ ಮಾಡಿ ಒಂದು ಕಲೆನ ಈ ಭಾಗದಲ್ಲಿ ಉಳಿಸೋಕ್ಕೆ ಒಂದು ಸ್ಟ್ರಗಲ್ ಪಟ್ಟು ಕಾಲೇಜ್ನ ಸೃಷ್ಟಿ ಮಾಡಿದ್ದೀರಾ ಕಲೆ ಉಳಿಯೋಕ್ಕಂತ. ಆ ಕಲೆನ ಉಳ್ಸೋಕ್ಕೋಸ್ಕರ ಏನು ಸ್ಟ್ರಗಲ್ ಮಾಡಿದ್ದೀರಾ, ದಿನ ರಾತ್ರಿ ಹಗಲು ರಾತ್ರಿ ಅಂದರೆ ಎಷ್ಟು ಕೆಲಸ ಮಾಡಿದ್ದೀರಾ ಅದು ನಾನು ಕಣ್ಣಾರೆ ನೋಡಿದ್ದೀನಿ. ನೋಡಿದ್ರ ಜೊತೆಗೆ ಆ ನೋವು, ಆ ಶ್ರಮ, ಎಲ್ಲ ಕಣ್ಣೀರು ಎಲ್ಲನೂ ಅನುಭವಿಸಿ ನೋಡಿದ್ದೀನಿ ನಿಮ್ಮದು ಸ್ಟ್ರಗಲ್ಲು. ಸೊ ಆ ಭಾಗದಲ್ಲಿ ನಾನು ಇದ್ದೆ. ಸೊ ನನಗಿಂತ ಜಾಸ್ತಿ ಪ್ರಾಮುಖ್ಯತೆ ಕಾಲೇಜ್ನ ಬೆಳೆಸೋಕ್ಕೆ, ಕಲೆನ ಈ ಭಾಗದಲ್ಲಿ ಉಳ್ಸೋಕ್ಕೆ ಏನು ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮದು ಈ ಕಷ್ಟ ಇವತ್ತು ಒಂದು ದಿನ ನಿಮಗೆ ನೋವಾಗಿದೆ, ಒಂದಿನ ಅವಮಾನ ಆಗಿದೆ, ಇವತ್ತು ಸನ್ಮಾನ ಆಗ್ತಿದೆ. ಅದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ಸೊ ನಾನು ನಿಮ್ಮ ಏನು ಡಾಕ್ಟರು ಒಂದು ಮಗಳಾಗಿ ಇವತ್ತು ನಂಗೆ ತುಂಬ ಹೆಮ್ಮೆನೂ ಆಗ್ತದೆ ನಿಮ್ಮದು ಸಾಧನೆ ನೋಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ನನ್ನ ಸಂಸ್ಥೆ ಎಲ್ಲ ನಾನು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅಂದರೆ ಅನೇಕ ಜನರಿದ್ದಾರೆ. ಅದರಲ್ಲಿ ತಂದೆ ತಾಯಿ ಇರ್ಬೋದು, ಗುರುಗಳು ಇರ್ಬೋದು, ಎಲ್ಲ ನನ್ನ ಕಲಿತ ಗುರುಗಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ನಮ್ಮ ಯಜಮಾನರಿದ್ದಾರೆ. ಅದರ ಜೊತೆಗೆ ಈ ಮಟ್ಟಕ್ಕೆ ನಾನು ಸಂಸ್ಥೆಯನ್ನು ಗ್ರ್ಯಾಂಟಿನೇಟ್ ಮಾಡಲಿಕ್ಕೆ ಪ್ರತಿ ಹಂತದಲ್ಲೂ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ಒಂದು ಕಾಲೇಜು ಶ್ರೇಷ್ಠ ಮಟ್ಟದಲ್ಲಿದೆ. ಸುಮಾರು 14 ಜನ ಸಿಬ್ಬಂದಿಗಳು ನಮ್ಮ ಕಾಲೇಜ್ ಪರ್ಮನೆಂಟ್ ಸಿಬ್ಬಂದಿಗಳು ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಅವರಿಗೊಂದು ಮತ್ತೊಂದು ಏನಾದರೂ ಮಾಡಬೇಕು ಅಂತ ಇತ್ತು. ಅದಕ್ಕೆ ಬೆನ್ನೆಲುಬಾಗಿ ಆರ್ಥಿಕ ಹಿತದೃಷ್ಟಿಯಿಂದ ಅವರಿಗೆ ಸ್ಟಾರ್ಟಿಂಗಲ್ಲಿ ಇದು ನಾನು ಕಾಲೇಜಿಗೆ ದುಡ್ಡು ಇನ್ವೆಸ್ಟ್ ಮಾಡಿದೆ. ಅವರು ಒಡ್ಡಾಡಿ ಬೆಂಗಳೂರು ಹಿಡಿದು ಒಡ್ಡಾಡಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು ಅವರ ಒಂದು ಉದ್ದೇಶ ಇತ್ತು. ಅವರು ಏನಾರು ಅವಾಗ ಸ್ಟೂಡೆಂಟ್ ಇದ್ದಾಗೆ ಕಾಲೇಜ್ ತೆಗಿತಾರೆ ಅವರೆಲ್ಲ ಅವ್ರ ಕಾಲೇಜಿಗೆ ಮಾತಾಡ್ತಾಯಿದ್ರು. ನೀಲಮ್ ಅವರು ಬಂದರು ಡೈರೆಕ್ಟರ್ ಬಂದರು ಏನೋ ಅಂದು ಮಾತಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಒಂದು ಮನಸ್ಸಿನಾಗಿತ್ತು ಕಾಲೇಜು ತೆಗಿಬೇಕು ಅಂಥೇಳಿ. ಆ ಉದ್ದೇಶ ಇಟ್ಕೊಂಡು ಇವತ್ತು ಸಪೋರ್ಟ್ ಮಾಡಿ ಸುಮಾರು 2005-6ಕ್ಕೆ ಒಬ್ಬ ಮಹಿಳೆ ನಡೆಸ್ಕೊಂಡ್ಬಂದಿದ್ದಾರೆ. ಅದರ ಹಿಂದೆ ತುಂಬ ಪರಿಶ್ರಮ. ನಾನು ಅಲ್ಪ ಗ್ರ್ಯಾಂಟ್ ತೊಗೊಳ್ಳಿಕ್ಕೆ ಅಂತ ಹೋದಾಗ ಅವ್ರು ತುಂಬ ನನಗೆ ಹೆಲ್ಪ್ ಮಾಡಿದ್ರು. ಅಲ್ಲಿ ಆಫೀಸರ್ಸ್ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅನೇಕ FDನಲ್ಲಿ ರಾಮಚಂದ್ರ ಅಂತೇಳಿ ಕನ್ನಡ ಆ್ಯಂಡ್ ಕಲ್ಚರ್ ಸೆಕ್ರೆಟ್ರಿ ಆಗಿದ್ದರು, ಅಂಡರ್ ಸೆಕ್ರೆಟ್ರಿ. ಅವರು ವಿಠಲ್ ಮೂರ್ತಿ ಸೆಕ್ರೆಟ್ರಿ ಆಗಿದ್ದರು. ಅನೇಕರು ನನಗೆ ರಾಜಕಾರಣಿಗಳು, ಆಫೀಸರ್ಸು, ಅದರ ಜೊತೆ ಧರ್ಮಸಿಂಗ್ ಸಾಹೇಬ್ ಮೇನ್ CM ಆಗಿದ್ದು ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು 6 ತಿಂಗಳು ಅವ್ರ ಹತ್ರ ಹೋದಾಗೆಲ್ಲನೂ ನನ್ನ ಎನ್ಕರೇಜ್ ಮಾಡೋದಾಗಲಿ, ಈ ಒಬ್ಬ ಮಹಿಳೆಯಾಗಿ ಅಲ್ಲಿಂದ ಬಂದಿಷ್ಟು ಓಡಾಡಿ ಕೆಲಸ ಮಾಡ್ತಾಳೆ, ಇವಳು ನೋಡಿ ಏನು ಕೆಲಸ ಕೊಟ್ಟರು ಬಿಡೋದಿಲ್ಲ ಅನ್ನೋ ಥರ ಒಂದು 10-20 MLಗಳ ಎದುರುಗಡೆ ನನಗೆ ಹೇಳೋರು. ಅದೇ ರೀತಿ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು, ನನ್ನ ಧರ್ಮಸಿಂಗ್ ಸಾಹೇಬ್ ಪರಿಚಯ ಮಾಡಿಸಿದ್ದೆ ಅಲ್ಲಂಪ್ರಭು ಸರ್ ಪಾಟೀಲ್ ಸರ್ MLA ಅವರು.
ಆಮೇಲೆ ನನಗೆ ಪ್ರತಿ ಹಂತದಲ್ಲೂ ದುಡ್ಡಿಂದು ಸಮಸ್ಯೆ ಇತ್ತು. ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಆ ಸಮಯದಲ್ಲಿ ನಮ್ಮ ಮಲ್ಲಣ್ಣ ಮಡಿವಾಳ ಸರ್ ನಮಗೆ ಫೈನಾನ್ಸಿಯಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಯಾವುದಕ್ಕೂ ಕೆಲಸ ಮಾಡಬೇಕಾದ್ರೆ ಓಡಾಡಲಿಕ್ಕೆ, ಖರ್ಚು ಮಾಡಲಿಕ್ಕೆ, ಅಲ್ಲಿ ಆಫೀಸಲ್ಲಿ ಸಣ್ಣ ಪುಟ್ಟ ಕೊಡಬೇಕಾಗುತ್ತೆ. ಅಂಥದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಓಡಾಡಲಿಕ್ಕೆ ಪ್ರತಿ ಹಂತದಲ್ಲೂ ನಮಗೆ ಮಲ್ಲಣ್ಣ ಮಡಿವಾಳ ಸರ್ ಆಫೀಸರ್ ಅವರು ಆಫೀಸಲ್ಲಿನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದ್ರ ಜೊತೆ ನಮ್ಗೆ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರ ಋಣನ ನಾನು ಮರಲಿಕ್ಕಾಗೋದಿಲ್ಲ. ಎಲ್ಲರದ್ದು ಬರೀ ಯಜಮಾನರು, ನಮ್ಮ ಮಗಳು, ಪ್ರತಿಯೊಬ್ಬರು ಹೆಲ್ಪ್ ಮಾಡಿದಾಗ ಮಾತ್ರ ನಾವು ಬೆಳಲಿಕ್ಕೆ ಸಾಧ್ಯ ಅದ. ಈ ಸಂಸ್ಥೆ ಬೆಳಿಬೇಕಾದ್ರೆ ಒಬ್ಬರಿಂದ ಬೆಳೆಯಲ್ಲ. ಸ್ಟಾರ್ಟಿಂಗಲ್ಲಿ ಲೆಕ್ಚರರ್ ನರಸಪ್ಪ ಜಾಣ ಇರ್ಬೋದು, ಎಲ್ಲರೂ ನಮಗೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಲೆಕ್ಚರರ್ಸಲ್ಲಿ 4 ಜನ ನನ್ನ ಸ್ಟೂಡೆಂಟಾಗೇ ಇದ್ದಾರೆ. ಒಬ್ಬರು ಮಾತ್ರ ಅಶೋಕ್ ಶೆಟ್ಕಾರ್ ಅಂತ, ಅವರೊಬ್ಬರು ಮಾತ್ರ ನಾನು ಕಲಿತ ಕಾಲೇಜು ಐಡಿಯಲ್ ಫೈನ್ ಆರ್ಟಿಂದ ಬಂದಿರೋದು. ಎಲ್ಲರೂ ಆಸಕ್ತಿದಿಂದ ನಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಯಜಮಾನರು ಈಗ 24x ಅವರೇ ನೋಡ್ಕೊಳ್ಳೋದು. ಈ ಸಂಸ್ಥೆ ವಿದ್ಯಾರ್ಥಿಗಳು ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಒಂದು SM ಪಂಡಿತ್ ಥರ ವರ್ಕ್ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಕಮಾಜಿ ಅವನ ಮನೆಗೆ ಹೋಗಿ ಕರ್ಕೊಂಡು ಬಂದು ನಾನು ಅವನಿಗೆ ನೌಕರಿ ಕೊಟ್ಟಿದ್ದು. ನಾನು ಒಳ್ಳೆ ವರ್ಕರ್ ಅಂತ ಹೇಳಿಬಿಟ್ಟು ಅವನು ಸ್ಕೂಲ್ಗಳಲ್ಲಿ 2,000-3,000ಕ್ಕೆ ಕಲರ್ ಮಾಡಿಕೊಂಡು ಓಡಾಡ್ಕೊಂಡಿದ್ದ. ಡಿಪ್ಲೊಮಾ ಮುಗಿಸಿ ಮನೆಗೆ ಹೋಗಿ ಕರ್ಕೊಂಡು ಬಂದು ಅವನಿಗೆ ಜಾಬ್ ಕೊಟ್ಟಿದ್ದು. ಇದೇ ರೀತಿ ಎಲ್ಲ ಲೆಕ್ಚರರ್ಸ್ ಇದು ಗುಡ್ ವರ್ಕ್ ಮಾಡ್ತಾರೆ. ಅದು ತುಂಬ ನಮಗೆ ಖುಷಿ ಕೊಡ್ತಕ್ಕಂಥದ್ದು. ಮುಂದೆ ಬೆಳೀತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಎಲ್ಲರೂ ತುಂಬ ಜನ ಇದ್ದಾರೆ. ಕೆಲವೊಬ್ರು ಹೆಸರು ತಗೊಳ್ಳಿಕ್ಕಿಲ್ಲ, ಎಲ್ಲರೂ ನಮಗೆ ಸಪೋರ್ಟ್ ಆಗಿದ್ದಾರೆ. ಪ್ರತಿಯೊಬ್ಬರು ನನಗೆ ಇವತ್ತು ಬೆಳೀಲಿಕ್ಕೆ ಎಲ್ಲರೂ ಕಾರಣ ಇದ್ದಾರೆ. ನಾನು MB ಲೋಹಾರ ಸರ್ಗೆ ಮರೆಯೋಕ್ಕಾಗಲ್ಲ. ನಾನು ಪ್ರಾರಂಭ ಮಾಡಲಿಕ್ಕೇ ಅವರೇ ಕಾರಣ. ನಾನು ಕಾಲೇಜ್ ತೆಗಿ ಅಂತ ಜಾಸ್ತಿ ಹೇಳಿದ್ದವರೇ ಅವರು. ಯಾಕಂದರೆ ಅಂದಾನಿ ಸರಿಗೆ ಅಂದ್ಬಿಟ್ಟು ಹೇಳ್ತಿರ್ಲಿಲ್ಲ ಅವರು. ಮನೆಗೆ ಹೋಗಿ ನಾವು ಕೇಳಿಬಿಟ್ಟು ಬರ್ತಿದ್ವಿ ಯಾವಾಗಲೂ. ಅವರು ತುಂಬ ಮಕ್ಕಳು ಬೆಳೀಲಿ ಅನ್ನೋದು ಒಂದು ಹಿನ್ನೆಲೆ ಇರ್ತಿತ್ತು ಅವ್ರಿಗೆ. ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಇರ್ತಿರಲಿಲ್ಲ. ಮಕ್ಕಳು ಬೆಳಿಬೇಕು ಅನ್ನೋದೊಂದು ಅವರಿಗೆ ಆಸಕ್ತಿ ಇತ್ತು. ನಿಮ್ಮ ಶ್ರೀಮತಿ ನೀಲಮ್ಮ ಬೆಳಂಗಿ ಅವರು ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ರು. ಆ ಸಂಸ್ಥೆಯಲ್ಲಿ ಪ್ರಪ್ರಥಮವಾಗಿ ಈ ಕಾಲೇಜಿನ ಉಪನ್ಯಾಸಕರಾಗಿ ನನಗೆ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ನನಗೆ ಏನಂದರೆ ಈ ಚಿತ್ರಕಲಾ ಈ ಕಲೆಯಲ್ಲಿ ಮಕ್ಕಳಿಗೆ ಕೂಡ ಬೆಳೆಸಲಿಕ್ಕೆ ಮತ್ತು ನಾನು ಬೆಳೀಲಿಕ್ಕೆ ಭಾಳಷ್ಟು ಸಹಾಯಕ ಆಯಿತು. ಮತ್ತು ಈ ಉತ್ತಮ ಕಲಾಕೃತಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನನ್ನ ಶಿಷ್ಯಂದ್ರೆ ಏನಂದರೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದರು. ಭಾಳಷ್ಟು ಖುಷಿಯಾಗ್ಯದ. ಈ ಸಂಸ್ಥೆಯ ಒಂದು ಶ್ರೀಮತಿ ನೀಲಮ್ಮ ಬೆಳಂಗಿಯವರು ಹಾಗೂ ಮಂತ್ರಿಜಾತ್ ಬೆಳಂಗಿಯವರು ನನ್ನ ಬಂಧು ಬಳಗಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊಂಡು ಸಲುವಾಗಿ ಇದು ನನ್ನ ಸಂಸ್ಥೆ ಅಂತೇಳಿ ನಾನು ಭಾಳಷ್ಟು ಮನಸ್ಸಿನಿಂದ ಈ ಸಂಸ್ಥೆಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸೀನಿ. ನನ್ನ ಸೇವೆಗೆ ಅವರು ಅದೇ ಥರ ಪ್ರೋತ್ಸಾಹ ಕೊಟ್ಟರು. ಅದಕ್ಕೆ ಈ ನಾಡಿನಲ್ಲಿ, ಈ ಭಾಗದಲ್ಲಿ ಕಲೆ ಉಳಿಲಿಕ್ಕೆ, ಬೆಳೀಲಿಕ್ಕೆ ತುಂಬ ಸಹಾಯಕ. ಎಷ್ಟೇ ಕಷ್ಟ ಇದ್ದರೂ ಕೂಡ ಅಂಥದ್ರಲ್ಲಿ ಇದನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಆ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಮತ್ತು ನೀಲಮ್ಮ ಮೇಡಮ್ ಅವರು ಒಂದೇ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಸುಮಾರು ಒಂದು 3-4 ವರ್ಷ ನಮಗೂ ಅವರಿಗೂ ವ್ಯತ್ಯಾಸ ಇರ್ಬೋದು. ನಮಗಿಂತಲೂ ಒಂದು 3-4 ವರ್ಷ ಅವರು ಸೀನಿಯರು. ಅಲ್ಲಿಂದ 94-95ರಲ್ಲಿ ನಾನು ಅಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೆ. ನನಗಿಂತಲೂ ಒಂದು 3-4 ವರ್ಷ ಮುಂಚೆನೇ ಅವ್ರ ಕೋರ್ಸು ಕಂಪ್ಲೀಟ್ ಆಗಿತ್ತು. ಬಹುಶಃ 95 ಅನ್ನಿಸ್ತದೆ. ಅವರು ಒಂದು ಮಹಾವಿದ್ಯಾಲಯ, ಒಂದು ಸಂಸ್ಥೆ ಮೂಲಕ ಒಂದು ಚಿತ್ರಕಲಾ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಬಟ್ ಆ ಸಂದರ್ಭದಲ್ಲಿ ನಾನು ಬೇರೆ ಕಡೆ ಇದ್ದೆ, ರಾಯಚೂರಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಪ್ರಾರಂಭ ಆಗಿ ಸುಮಾರು 10-15 ವರ್ಷಗಳ ನಂತರ ಏಡ್ ಆಯಿತು. ಅದು ಕರ್ನಾಟಕ ಸರ್ಕಾರದಿಂದ ಅನುದಾನಕ್ಕೆ ಒಳಪಡ್ತು. ಸೊ ಅದಾದಮೇಲೆ ಅದಕ್ಕಿಂತಲೂ ಮುಂಚೆ ನಾನು 1 ವರ್ಷ ಇಲ್ಲಿ ಕೆಲಸ ಮಾಡಿದ್ದೆ 1997ರಲ್ಲಿ. ಸೊ ಇಲ್ಲಿ ಬಂದಾಗ ನನಗೆ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಶಿಸ್ತು, ವಿದ್ಯಾರ್ಥಿಗಳಲ್ಲಿರುವಂಥ ಅಭಿರುಚಿ, ಅದನ್ನೆಲ್ಲ ನೋಡಿ ನನಗೆ ಈ ಮಹಾವಿದ್ಯಾಲಯ ತುಂಬ ಪ್ರಭಾವಶಾಲಿಯಾಗಿ ಕಾಣ್ತು. ಮತ್ತು ಮೇಡಮ್ ಅವ್ರ ಬಗ್ಗೆನೂ ಆವಾಗ ಮೇಡಮ್ ಅವರೇ ಪ್ರಿನ್ಸಿಪಾಲ್ ಆಗಿದ್ದರು, ನೀಲಮ್ಮ ಮೇಡಮ್ ಅವರೇ. ಅನೇಕ ಏಳುಬೀಳುಗಳ ಮಧ್ಯೆ, ಅನೇಕ ಕಷ್ಟಗಳ ಮಧ್ಯೆ, ಯಾಕಂದರೆ ಸಂಸ್ಥೆ ಬೆಳೆಸೋದು ಅಂದರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ಅದರಲ್ಲೂ ವಿಶೇಷವಾಗಿ ಈ ವಿಶೇಷ ಶಿಕ್ಷಣ ಅಂತೇನಿರ್ತಲ್ಲ, ಸಂಗೀತ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇವುಗಳನ್ನು ಬೆಳೆಸೋದು ಬಹಳ
ಕಷ್ಟ. ಯಾಕಂತಂದ್ರೆ ಇಂಥ ಆಲ್ರೆಡಿ ಇಲ್ಲೊಂದು ಭಾಳ ಹೆಮ್ಮರದಂಥ ಒಂದು ಚಿತ್ರಕಲಾ ಮಹಾವಿದ್ಯಾಲಯ ಇತ್ತು ಆಲ್ರೆಡಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತು ಅವಾಗ. ಸೊ ಅಂಥ ಸಂದರ್ಭದಲ್ಲಿ ಇನ್ನೊಂದು ಚಿತ್ರಕಲಾ ಮಹಾವಿದ್ಯಾಲಯ ಇಲ್ಲಿ ಹುಟ್ಟಾಕೋದು ಅಂತಂದರೆ ಅದು ಭಾಳ ಧೈರ್ಯಶಾಲಿ ಮತ್ತು ಭಾಳ ಶಕ್ತಿ ಬೇಕಾಗ್ತದೆ ಅದಕ್ಕೆ. ಯಾಕಂತಂದರೆ ಒಂದು ದೊಡ್ಡ ಆನೆ ಮಧ್ಯೆ ಏನೋ ಸಣ್ಣ ಕೆಲಸ ಶುರು ಮಾಡಬೇಕು ಅಂದ್ರೆ ಭಯ ಬೇರೆ ಇರ್ತದೆ. ಅದೆಲ್ಲವೂ ಒಳಗೊಂಡಂತೆ ಅದು ಅವ್ರ ಶಕ್ತಿನೋ ಅಥವಾ ಅವರ ಯುಕ್ತಿನೋ ಗೊತ್ತಿಲ್ಲ. ಬಟ್ ಇಂಥ ಒಂದು ಪರಿಸರದಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯ ಸ್ಥಾಪಿಸಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಇಂದು ಅದು ಮುನ್ನಡೆದು ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಮತ್ತು ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಇಲ್ಲಿ ಸುಮಾರು 14 ಜನರ ಸ್ಟಾಫನ್ನು ಭರ್ತಿ ಮಾಡಿ ಅಲ್ಲಿ ಸ್ಟಾಫ್ ಪರ್ಮಿಷನ್ ಎಲ್ಲ ತಗೊಂಡು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಅನುದಾನ ಅನ್ನುವಂಥ ರೀತಿಯೊಳಗೆ ಅದನ್ನು ಮಾಡಿ ಎಲ್ರಿಗೂ ಯಾರಿಗೂ ನಂಬಿಕೆ ಆಗದೇ ಇರುವಂಥ ಒಂದು ಮಿರಾಕಲ್ ಏನಂತೀವಲ್ಲ ಅಂಥ ಒಂದು ಕೆಲಸ ಮಾಡಿ ಒಂದು ದೊಡ್ಡ 14-15 ಜನರ ಒಂದು ಬದುಕಿಗೆ ನಂದಾದೀಪ ಆಗಿ ಕೆಲಸ ಮಾಡಿದ್ದಾರೆ. ಸ್ವತಃ ಅವರು ಇಲ್ಲಿ ಒಳ್ಳೆಯ ಶಿಕ್ಷಕರಿರಲಿ, ಚೆನ್ನಾಗಿ ಇನ್ನೊಬ್ಬರು ಬದುಕಾಗಲಿ ಅನ್ನೋ ಕಾರಣಕ್ಕಾಗಿ ತಾವು ಪದವೀಧರ ಆಗಿದ್ದರೂ ಕೂಡ ಇಲ್ಲಿ ಅವರು ಬರದೆ ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅವರು ಬೇರೆ ಸರ್ಕಾರಿ ನೌಕರಿಯಲ್ಲಿ ಮುಂದುವರೆದು ಬಹುಶಃ ಅವರು ಇಲ್ಲಿ ಬಂದು ಇಲ್ಲೇ ಸ್ವತಃ ಅವ್ರ ಸಂಸ್ಥೆಯಲ್ಲಿ ಅವರು ಕೂಡ ಒಬ್ಬ ಎಂಪ್ಲಾಯ್ ಆಗಿ ಇರ್ಬೋದಾಗಿತ್ತು. ಬಟ್ ನಾನು ಬಂದು ಇನ್ನೊಂದು ಪೋಸ್ಟ್ ಯಾಕೆ ವೇಸ್ಟ್ ಮಾಡಬೇಕು, ಇನ್ನೊಬ್ಬರಿಗೆ ಅದು ಅನುಕೂಲ ಆಗಲಿ, ಇನ್ನೊಬ್ಬರ ಬದುಕಿಗೆ ದಾರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಭಾಳ ದೊಡ್ಡ ಮನಸ್ಸಿನಿಂದ ಅಲ್ಲಿ ಇದ್ದಲ್ಲೇ ಜಾಬನ್ನು ಮಾಡ್ತಾ ಇಲ್ಲಿ ಸಂಸ್ಥೆ ಜವಾಬ್ದಾರಿನೂ ಕೂಡ ತಗೊಂಡು ಎರಡು ಕಡೆ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಕಾಳಜಿಯಿಂದ ಮತ್ತು ಅತ್ಯಂತ ಶಕ್ತಿಯಿಂದ ಅವರು ಎರಡನ್ನೂ ಕೂಡ ಅತ್ಯಂತ ಏನಂತೀರಿ ನಾವು ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟ. ನಾನು ಸುಮಾರು 25 ವರ್ಷಗಳಿಂದ ಶ್ರೀಮತಿ ನೀಲಮ್ಮ ಬೆಳಂಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದೇನೆ. ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇನೆ. ಅವರು ಏನದಂತಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂಥವರು, ಪರೋಪಕಾರಿಗಳು ಮತ್ತು ತಾನು ಅತ್ಯಂತ ಕಡುಬಡತನದಿಂದ ಬಂದು ಒಂದು ಶಿಕ್ಷಣ ಇಲಾಖೆಯ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಕಲೆಯಲ್ಲಿ ಒಳ್ಳೆಯ ಏನದಂತಂತಂದ್ರೆ ಪ್ರಚಾರ ನೀಡಬೇಕು, ಭಾರತೀಯ ಸಂಸ್ಕೃತಿ ಚಿತ್ರಕಲೆ ಉಳಿಸಬೇಕನ್ನೋದು ಒಂದು ಧ್ಯೇಯೋದ್ದೇಶದಿಂದ ಅವರು ಆರ್ಟ್ ಇಂಟಿಗ್ರೇಷನ್ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು ಕಲಾ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಅವರ ಕಾಲೇಜಿನಲ್ಲಿ ಕಲಿತಂಥ ಸುಮಾರು 100 ವಿದ್ಯಾರ್ಥಿಗಳು ತಮ್ಮ ಜೀವನೋಪಾಯಕ್ಕಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಇನ್ನಿತರ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿಕೊಂಡು ಅವರ ಜೀವನವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಿಂದ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅವರು ಒಬ್ಬರು ಹೆಣ್ಣಲ್ಲ, ಒಬ್ಬರು ಶಕ್ತಿಯಾಗಿದ್ದಾರೆ. ಸಾಕಷ್ಟು ಸಾಮಾನ್ಯ ಮಹಿಳೆಯರನ್ನು ನಾನು ನೋಡಿದ್ದೇನೆ, ಆದರೆ ಇಂಥ ಒಬ್ಬರು ಧೀಮಂತ ಮಹಿಳೆ ಜೀವನದಲ್ಲಿ ನೋಡಿದ್ದು ಅಪರೂಪ. ಅವರು ಹಿಡಿದ ಕೆಲಸ ಯಾವಾಗಲೂ ಬಿಡೋದಿಲ್ಲ. ಕೈಯಲ್ಲಿ ಕಾಸಿರದಿದ್ದರೂ ಕೂಡ ಅತ್ಯಂತ ಏನದ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನೀಲಮ್ಮ ಅವ್ರ ಬಗ್ಗೆ ಹೇಳೋದಂದ್ರೆ 3 things that come to my mind and are one is confident, one is capable and calm. So she is ಯಾವ ಸಿಚುವೇಶನ್ ಅಲ್ಲಿ if you put her also I am very sure that she will be very confident in handling it and tackling it and doing it in a very calm and confident manner. So that is what I have seen. Plus she has been very kind and generous enough to offer me kind of a free hand in coming to her school and working there in whatever position that I would like to. But I was not able to unfortunately take up that thing. But that when she looks at a person, when she knows a person, I think ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಜನರಿಂದ ಯಾವ ಕೆಲಸ ಮಾಡ್ಸೋಕ್ಕಾಗತ್ತೆ, ವಾಟ್ ಇಸ್ ದಿಸ್ ಪರ್ಸನ್ ಕೇಪಬಲ್ ಆಫ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಫೆಲ್ಟ್. And as I said, overall, to me, she stands for capable and confident, a very capable and confident lady. Thank you.
ಕೊನೆಗೆ ನೀವು ಈ ಕಲಾಕ್ಷೇತ್ರಕ್ಕೆ ಮುಂದಿನ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟ? ಯಾವ್ದು ಏನು ಮಾಡ್ತೀವಿ ಅದು ನಮ್ಮ ಇಷ್ಟಲಿಂದ ಮನಸಾರೆ ಮಾಡಬೇಕು.